ಅತ್ತಿಗೆ ಏಕಮ್ಮ ಕಣ್ಣೀರು ಸುರಿಸುತ್ತಾ ಕಸ ಹೊಡೆಯುತ್ತಿಲ್ಲ. ಇಂದು ವಿಜಯದಶಮಿ. ಸಂತೋಷಳಾಗಿ ಇರುವುದು ಬಿಟ್ಟು ದುಃಖಿತಳಾಗಿ ಕಸ ಹೊಡೆಯುತ್ತಲ್ಲಮ್ಮ. ನಿಜ ಅಪ್ಪ. ಇಂದು ವಿಜಯದಶಮಿ ಹಬ್ಬ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನ್ ಮಾಡೋದು, ನನ್ನ ಪರಿಸ್ಥಿತಿಯಲ್ಲಿ ಹೊಸ ಬಟ್ಟೆ ತೊಡುವಂತಿಲ್ಲ, ನಗು ನಗುತ್ತ ಹಬ್ಬ ಮಾಡುವಂಥದ್ದು ಇಲ್ಲ. ಏನಿಲ್ಲ ಕಂದ, ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಕಸ ಹೊಡಿಬೇಕಾದ್ರೆ ಸ್ವಲ್ಪ ಕಣ್ಣಲ್ಲಿ ಧೂಳು ಬಿತ್ತು ಅಷ್ಟೇ, ಅದಕ್ಕೆ ಸಾಕು ಒರೆಸ್ಕೊತಾ ಇದ್ದೆ. ಸಾಕು ಮಾಡಮ್ಮ. ಈ ನಿನ್ನ ಕಣ್ಣುಗಳಿಂದಲೇ ಗೊತ್ತಾಗುತ್ತದೆ ನಿನ್ನ ದುಃಖಿತಳಾಗಿ ಇದೆಂದು. ಅತ್ತಿಗೆ ದುಃಖಿತಳಾಗಿ ಕೂಡುವ ಸಮಯ ಹೋಯಿತು. ಹಿಂದೆ ಅರ್ಜುನ ಕೌರವರು ಗೆದ್ದು ಬಂದದ್ದು ಇದೇ ದಿನ. ಈ ನಿನ್ನ ಮೈದನ ಇಂದು ನೌಕರಿ ಪಡೆದು ಬಂದಿದ್ದು ಇದೇ ನದನ. ತೆಗೆದುಕೊಳ್ಳಮ್ಮ ಈ ಬಂಗಾರಮಯ ಪತ್ರ ತೆಗೆದುಕೊಂಡು ಜಯಶಾಲಿಯಾಗಿ ಬಾಂದು ಹರಿಸಮ್ಮ. ಮೈದುನ, ನಿನಗೆ ನೌಕರಿ ಸಿಗ್ತೇನೋ? ಯಾವ ನೌಕರಿನಪ್ಪ ಅದು? ಅತ್ತಿಗೆ ರೈತ ರಾಷ್ಟ್ರದ ಬೆನ್ನೆಲುಬೆಂಬಂತೆ, ಶಿಕ್ಷಕ ರಾಷ್ಟ್ರದ ರಕ್ಷಕ ಎನ್ನುವಂತೆ ಶಿಕ್ಷಕನ ನೌಕರಿ ಸಿಕ್ಕಿತು ಅತ್ತಿಗೆ. ಅತ್ತಿಗೆ ಹಿಂದೆ ಡ್ಯೂಟಿಗೆ ಹಾಜರಾಗಬೇಕಾಗಿದೆ ನೋಡತ್ತಿ. ಇನ್ನು ಮುಂದೆ ಅಣ್ಣ ಮತ್ತು ನಿಮ್ಮನ್ನ ಹೂವಿನ ತರ ನೋಡಿಕೊಳ್ಳುತ್ತೇನೆ. ತೆಗೆದುಕೊಳ್ಳಮ್ಮ. ಅಪ್ಪ, ಸಮಾಜಕ್ಕೆ ಶಿಕ್ಷಕನಾಗಿ, ರಾಷ್ಟ್ರದ ರಕ್ಷಕನಾಗಿ ಬಾಳು. ನಿನಗೆ ಆ ದೇವರು ಒಳ್ಳೇದು ಮಾಡ್ಲಿ. ಕೊಡಪ್ಪ ಆ ಪಾತ್ರೆ ಕೊಡು. ರಾಜ್, ಮುಡಿಸು ಮುಡಿಸುವುದನ್ನು ಏಕೆ ನೆನಕವಾಗಿದೆ? ಅಣ್ಣ ಹೀಗೇಕೆ ಚಿರುವೆ? ಬಸವರಾಜ, ಸುಂದರ ಕರು ನೀನೆಂದು ತಿಳಿದು ನನ್ನ ಸರ್ವಸ್ವನ್ನೇ ದಾರಿಗೆಳೆದೆ. ಹೆತ್ತ ಮಕ್ಕಳು ಸುಳ್ಳು, ನೀನೇ ನನ್ನ ಮಗನೆಂದು ತಿಳಿದು ನಾನುಂಡದು ನರಕವೆಂದು ಭಾವಿಸಿ ನಿನ್ನ ಬಾಯಲ್ಲಿ ತುತ್ತನಿಟ್ಟೆ. ಆದರೆ ಹದ್ದಾಗಿ ವಿಷಪೂರಿತ ಕೊಕ್ಕಿನಿಂದ ಕೊಕ್ಕಿ ಬಿಟ್ಟಲು ಅವಿವೇಕೆ. ಅಣ್ಣ ಹೀಗೇಕೆ ನುಡಿವೆ? ನಾನು ಸೇಡುಕಾರನೇ ಅಣ್ಣ. ಕರು ಎಂದಾದರೂ ತಾಯಿಯನ್ನು ಕೊಲ್ಲುವುದೇ? ಕೊಲ್ಲುವುದಿಲ್ಲ. ಕರೆವಿಗೆ ಹರೆತನ ಬಂದಾಗ ಹಾಲು ಉಣಿಸಿದ ತಾಯಿಗಳ ಸಂಭೋಗ ಮಾಡುತ್ತಲ್ಲವೇ ಬಸವರಾಜ್? ನಿನ್ನ ಕಾಮವನ್ನು ತೀರಿಸಿಕೊಳ್ಳಲು ಬೇರೆ ಯಾರು ಸಿಗಲಿಲ್ಲವೇನೋ? ಅದು ಹೋಗಲಿ, ನಿನ್ನಲ್ಲಿ ಹರಿಯದ ಮಬ್ಬ ಕವಿದಿದೆ ಎಂದು ಒಂದೇ ಒಂದು ಮಾತನಾಡಿದರೆ ನಿನ್ನ ಕವಿದಿದ ಮಬ್ಬನ್ನು ಬಿಡಿಸಲು ಹೆಣ್ಣು ಹೊತ್ತ ತಂದೆ ತಾಯಿಯರ ಕಾಲ ಹಿಡಿದು ನಿನ್ನ ವರವನ್ನು ಒಪ್ಪಿಸುತ್ತಿದೆ. ಅದನ್ನು ಬಿಟ್ಟು ಆ, ಹೀಗೇಕೆ ಮಾತನಾಡಿವೆ? ಭೂತ ಗೀತೆ ಬೆಳೆದ ಏನು ನಿನಗೆ? ನಿಜ, ನನಗೆ ಭೂತ ಬಡಿದಿದೆ. ಭೂತ ತಮ್ಮಂದರೆ ಮಕ್ಕಳೆಂದು ತಿಳಿದು ಅವರಿಂದಲೇ ಒಂದು ಹೃದಯದ ಭಾಗ ಕಳೆದುಕೊಂಡಂತಾಗಿದೆ. ನನಗೆ ಭೂತ ಬಡಿದಿದೆ. ಭೂತ. ಸ್ವಾಮಿ, ಯಾಕ್ರಿ ಹಿಂದೇಕೆ ಇಂತ ಕಠೋರವಾದ ಮಾತುಗಳನ್ನ ಮಾತಾಡ್ತಿದ್ದೀರಾ ರೀ? ಅವನು ನಿಮ್ಮ ತಮ್ಮನಿರಬಹುದು ನಿಜ, ಆದ್ರೆ ದಿನ ಬೆಳಗದ್ರೆ ಜನ್ಮ ಕೊಟ್ಟ ತಂದೆ ತರ ನಿಮ್ಮನ್ನ ಕಾಣ್ತಾ ಇದ್ದಾನ್ರಿ. ಯಾಕ್ರಿ ಇಂತ ಮಸ್ತರದ ಮಾತುಗಳನ್ನ ಆಡ್ತಾ ಇದ್ದೀರಾ? ಏನಾಗಿದ್ದೀರಿ ನಿಮಗೆ? ಸಾವಿತ್ರಿ, ಬಸವರಾಜ ನಿನಗೆ ಏನಾಗಬೇಕೆ? ಏನಾಗ್ಬೇಕಾ? ನೀವು ಈ ಮಾತು ಕೇಳಿದ್ರೆ ನಿಮಗೆ ನಾನು ಏನಂತ ಉತ್ತರ ಕೊಡ್ಲಿ ರೀ? ಬಸವರಾಜ ನನಗೆ ಮೈದುನನೇ ಆಗಿರ್ಬೋದು ನಿಜ, ಆದ್ರೆ ಮಕ್ಕಳೆಲ್ಲದೆ ಈ ಪಾಪಿಗೆ ಮಗನಾಗಿ ಬಂದವನ್ರಿ. ಅವನಿಗೆ ಲಾಲನೆ ಪಾಲನೆ ಮಾಡಿ ಕೈ ತುತ್ತುಟ್ಟು ಉಣಿಸಿ ಬೆಳೆಸಿದ ನನ್ನ ಹಿರಿ ಮಗ ರೀ ಅವನು, ನನ್ನ ಹಿರಿ ಮಗ. ಚಾರತನದ ಸ್ವಾನವೇ. ಅಣ್ಣ ಏನಂದೆ? ನನ್ನತ್ತಿಗೆ ಜಾರತನದ ಸಾನವೇ? ಅಣ್ಣ ಈ ಮಾತನ್ನು ನೀನಾಡದೆ ಬೇರೆ ಯಾರಾದರೂ ಆಡಿದರೆ ಅವರ ಒಡಲನ್ನು ಹೊರ ತೆಗೆದು ಕೊಚ್ಚಿ ಹಾಕುತ್ತಿದ್ದೆ. ಆದರೆ ಇಲ್ಲಿವರೆಗೆ ಕಟ್ಟಿಗೆ ಹೊರ ಹೊತ್ತು ಜೋಪಾನ ಮಾಡಿದ ಕರ್ನಾಳು ಮೂರ್ತಿ ನೀನೆಂದು ಬೇಡಿಕೊಳ್ಳುವೆ. ಅಣ್ಣ ಆಸ್ತಿಯಲ್ಲಿ ಸಮಪಾಲು ನನಗೆ ಬೇಕಾಗಿಲ್ಲ, ಆದರೆ ಈ ಒಂದೇ ಒಂದು ನಿರ್ಭಾಗ್ಯ ಕೇಳುವ ಅವಕಾಶ ಕೊಡುವಣ್ಣ. ಗಂಡನ ಹುಚ್ಚನಾದರೂ ಗಂಡನ ಪತಿಯನ್ನು ಪೂಜೆ ಮಾಡಿ ಪರಮೇಶ್ವರನನ್ನು ಒಲಿಸಿಕೊಂಡ ಹೇಮರೆಡ್ಡಿ ಮಲ್ಲಮ್ಮನ ರೂಪ ಈ ನನ್ನ ಅತ್ತಿಗೆ.
ಸಾಕ್ಷಾತ್ ಪತಿ ಏನ್ ಮಾಡದಾಗ ಸಾಕ್ಷಾತ್ ಯಮಧರ್ಮನೇ ಹಿಂಬಾಲಿಸಿ ಪತಿ ಪ್ರಾಣನ ಹಿಂಪಡೆದ ಸತಿ ಸಾವಿತ್ರಿ ರೂಪ ಈ ನನ್ನ ಅತ್ತಿಗೆ. ಅಣ್ಣ, ಇಂಥವನಿಗೆ ಜಾರತನದ ಸ್ಥಾನವನ್ನು ನುಡಿಬೇಡಣ, ನಿನ್ನ ಕಾಲಿಗೆ ಬಿದ್ದು ಜಾರಣಿ ಎಂಬ ಶಬ್ದ ಹೊತ್ತು ಈ ಗಯ್ಯಾಳಿ ಹೇಮರೆಡ್ಡಿ ಮಲ್ಲಮ್ಮನಲ್ಲ, ಸತಿ ಸಾವಿತ್ರಿವಲ್ಲ. ಅವಳ ಪಕ್ಷವಾಗಿ ಮಾತನಾಡುವ ನೀನು ಶ್ರೀರಾಮ ತಮ್ಮನ ಲಕ್ಷ್ಮಣವಲ್ಲ. ನೀನು ಇವಳ ಬಿಟ್ಟ ಪುರುಷ. ಕಾಮಕ್ಕೆ ಕಣ್ಣವಿಲ್ಲಮ್ಮಂತೆ ಹೆತ್ತ ತಾಯಿಗುಡ ಸರಸವಾಡುವ ಏಕ ಜಾತಿಗೆ ಸಂಬಂಧಪಟ್ಟ ಪ್ರಾಣಿ ನೀನು. ಹೆಚ್ಚಿಗೆ ಮಾತನಾಡದೆ ಹೊರಬಿಡ್ರಿ ಮನೆಯಿಂದ. ಸ್ವಾಮಿ, ಏನು ಮಾತು ಅಂತ ಮಾತಾಡ್ತಿದ್ದೀರ? ಎತ್ತ ಮಗನಂತಿರುವ ನನ್ನ ಮೈದನ ಜೊತೆ ನಾನು ಚಕ್ಕಂದ ಮಾಡುವ ಕೈಯಾಳಿ ಅಂತ ಮಾತಾಡ್ತಾ ಇದ್ದೀರಾ? ನಾನು ನಿಮ್ಮ ಹೆಂಡ್ತೀನಿ. ನನಗೆ ಈ ಮಾತು ಮಾತಾಡೋದಕ್ಕಾದ್ರೂ ನಿಮ್ಮ ಮನಸ್ಸಾದ್ರೆ ಅದು ಹೇಗೆ ಬಂದಿದೆ ಸ್ವಾಮಿ? ಅದು ಹೇಗೆ ಬಂದಿತ್ತು? ಸಾವಿತ್ರಿ, ಕಣ್ಣು ಎದುರಿಗೆ ಹೂವಿನ ಮಾಲೆ ಮುಡಿಸಲು ಬಂದು ಮೈಗೆ ಮೈ ಮುಟ್ಟಿ ಕಾಮದ ಆಸೆ ತೀರಿಸುವ ಮಧ್ಯದಲ್ಲಿ ಬಂದು ನಿಮ್ಮಿಬ್ಬರ ಪ್ರೀತಿಗೆ ಅಡ್ಡ ಬಿಡಿಸಿದೆ. ಈ ನನ್ನ ನಿರ್ಧಾರವನ್ನು ಬಿಟ್ಟು ಈ ನಿನ್ನ ಪ್ರಿಯಕ ಹೂವಿನಂತೆ ನೋಡಲು ಸುಮ್ಮನಿರಬೇಕೇ? ಸ್ವಾಮಿ, ಮೈದನ, ಒಂದು ಮಾತಾಡಬೇಡಿ ದಯವಿಟ್ಟು. ಅವನಿಗೆ ಈ ರೀತಿ ಮಾತಾಡಿದ್ರೆ ಈ ನನ್ನ ಕರಳ ಕಿತ್ತಿ ಬಂದಂತೆ ನನಗೆ ಸಂಕಟವಾಗ್ತಾ ಇದೆ ರೀ, ಸಂಕಟವಾಗ್ತಾ ಇದೆ. ಯಾಕ್ರಿ, ಹಿಂದೆ ನೀವು ನನಗೆ ಮಾತು ಕೊಟ್ಟಿದ್ದನ್ನ ಮರೆತು ಬಿಟ್ರ? ಹಿಂದೆ ಹಿರಿಯರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ನನ್ನ ಕೊರಳಿಗೆ ತಾಳಿ ಕಟ್ಟುವಾಗ ನೀವು ಏನ್ ಹೇಳಿದ್ರಿ? ನಿನಗೇನೇ ಕಷ್ಟ ಬರ್ಲಿ ಸುಖ ಬರ್ಲಿ ಅದರಲ್ಲಿ ಸಮಭಾಗಿಯಾಗಿ ನಾನು ನಿನ್ನ ಜೊತೆ ಈ ಸಂಸಾರ ಸಾಗಿಸ್ತೀನಿ ಅಂತ ಹೇಳಿ ನನಗೆ ಮಾತು ಕೊಟ್ಟಿದ್ದನ್ನು ಇಷ್ಟು ಬೇಗ ಮರೆತು ಬಿಟ್ರ ನೀವು? ಹೇಳಿ ಸ್ವಾಮಿ, ಹೇಳಿ. ಸಪ್ತಪದಿ, ಸಪ್ತಪದಿ ಎಂದರೆ 7 ಹೆಜ್ಜೆಗಳು. ಅವು ನನ್ನ ಜೀವನಕ್ಕೆ ಅಡ್ಡದಾರಿ ಒಯ್ದು ಮಹಾಪ್ರೇಮಿಗಳಾದ ಸತಿಪತಿಗಳೆಂಬ ಗೋಡೆಯ ಮಧ್ಯೆ ಶೀಲವೊಂದು ವಸ್ತುವಿದೆ. ಆ ವಸ್ತುವಿನೇ ಮಾನವನ ಸರ್ವಸ್ವ. ಅದಿವೆ ಇಲ್ಲದಿದ್ದಾಗ ಎಳೆದಿಕೋ ಏನಿಗೆ ಎಂಬ ಸಂಕೇತವಿದೆ. ಮೊದಲು ನೋಡಿದ್ರೆ ಮನೆಯಿಂದ ಹೊರಗಡೆ. ಸ್ವಾಮಿ, ಶೀಲವೇ ನನ್ನ ಜೀವನ. ಶೀಲ ಕಳೆದುಕೊಂಡ ಅವಳ ಬಾಳು ಒಡಕ ಗಡಗೆ ಅಂತ ಆಗುವುದು ಸ್ವಾಮಿ. ಶೀಲ ಹೋದ ಮೇಲೆ ಅವಳ ಇದ್ದರು ಸತ್ತಂತೇರಿ. ದಯವಿಟ್ಟು ನನಗಾಗೆಲ್ಲ ಮಾತಾಡ್ಬೇಡಿ ಸ್ವಾಮಿ, ಮಾತಾಡ್ಬೇಡಿ. ನಂಬಿಯೇ ನಾನು ಕೆಟ್ಟಿದ್ದು. ನಂಬಿಕೆ ತಮ್ಮನನ್ನು ವಿಷಪುರುಷನಾಗಿ ಮಾಡಿಕೊಂಡುದು. ನಂಬಿಕೆಯೇ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಈ ಸ್ಥಿತಿಗೆ ತಂದು ನಿಲ್ಲಿಸಿದು. ಅಣ್ಣ, ಬೇಕಾದರೆ ನನ್ನನ್ನು ಇಲ್ಲಿಯೇ ಕೊಲ್ಲು, ಆದರೆ ಅತ್ತಿಗೆ ಜೊತೆ ಸರಸ ಹೊಡೆದ ಕಾಮುಕ ಇವನನ್ನು ಮಾತ್ರ ಕರಿಬೇಡಣ್ಣ. ಸಮುದ್ರಂತೆ ಸಾಗಿದ ಸಂಸಾರಂಭ ಹೆಡಗಿಗೆ ಬಂದ ಚಂಡಮಾರುತ ನೀನು. ಅಣ್ಣ, ಸಾಕು ಮಾಡೋ, ನೇಚರಂತೆ ನುಡಿಯಬೇಡ. ಅಣ್ಣನಂದು ನುಡಿಯಬೇಡ ಬಸವರಾಜ್. ಸಾವಿತ್ರಿ, ಹೋಗಿ ನಿನ್ನ ಈ ಊಟ ಪುರುಷನೊಂದಿಗೆ. ನೋಡಿ, ದಯವಿಟ್ಟು ನನ್ನನ್ನು ಮಾತ್ರ ಹೊರಗೆ ಹಾಕಬೇಡಿ. ನೀವೇ ನಿಮ್ಮ ಕೈಯಾರೆಡನ್ನ ಕತ್ತಿಚಿಗೆ ಕೊಂದಾಕಿದ್ರು ಪರವಾಗಿಲ್ಲ, ಆದ್ರೆ ಚಾರಣೆ ಅಂತ ನುಡಿದು ಈ ಮನೆಯಿಂದ ಆಚೆ ಹಾಕ್ಬೇಡಿ. ಅಣ್ಣ, ಇಲ್ಲ ಇಲ್ಲ ಶಂಕರ್, ನೀನು ನನ್ನ ಅಣ್ಣನಲ್ಲ. ದೇವಮಾನ ಒಂದು ತಿಳಿದಿದೆ, ಆದರೆ ತಪ್ಪು ಶಂಕರ್. ತಂದೆ ಶಂಕರ್ ಎಂದು ಹೆಸರಿಟ್ಟು ತಪ್ಪು ಮಾಡಿದ್ದಾರೆ. ಹಂದಿಯಂತೆ ಮಾತನಾಡಿವೆಯಲ್ಲ, ಇದೇನು ನೀನು ನನ್ನನ್ನು ಕಲಿಸಿದ್ದು? ಮಾತಾಡದೆ ಹೊರಬೀಳು ನಿನ್ನ ಪ್ರಿಯ ಶಿವಂದಿಗೆ. ನೋಡಿ, ಹೊರಗೆ ಹೋಗು ಅಂತ ಹೇಳಿದ್ರ, ಈಗ ನಾವು ಎಲ್ಲಿಗಂತ ಹೋಗೋದು ರೀ? ಅದು ಅಲ್ದೆ ನಾನೀಗ
ನಾನೀಗ ಗರ್ಭವತಿ ರೀ. ಇಂಥ ಸಮಯದಲ್ಲಿ ನಾನು ಹೊರಗೆ ಹೇಗ್ ಹೋಗ್ಲಿ ಸ್ವಾಮಿ, ಹೇಗ್ ಹೋಗ್ಲಿ? ಗರ್ಭವತಿ ಸಾವಿತ್ರಿ, ಇಲ್ಲಿವರೆಗೆ ಇಲ್ಲದ ಸಾವಿತ್ರಿ ಎಂದು ಗರ್ಭವತಿ. ಬಸವರಾಜ್, ಚೆನ್ನಾಗಿ ಬಿತ್ತಿರುವ ವಿಷದ ಬೀಜವನ್ನು ಸ್ವಾಮಿ, ಆ ವಿಷದ ಬೀಜ ಮೊಳಕೆ ಹೊಡೆದು ಬೆಳೆಯುತ್ತಿದೆ ಇವಳ ಒಡಲಿನಲ್ಲಿ. ಸಾವಿತ್ರಿ, ಮಕ್ಕಳಿಲ್ಲದಿದ್ದರೆ ಈ ಸಮಾಜದ ನಿನ್ನನ್ನು ಬಂಜಿ ಎಂದು ಕರೀತಾರನ್ನು ತಿಳಿದು ಈ ರೀತಿ ಮೈದನಲ್ಲೇ ಹೊಡೆದು ಪಾಪದ ಪಿಂಡನ್ನು ಧರಿಸಿದೆಯೋ? ಬಸವರಾಜ್, ಚಿಕ್ಕವನಿರುವಾಗ ನನ್ನ ತೊಡೆ ಮೇಲೆ ಕುಂಡಿಸಿ ಬೆಳೆಸಿದು ನೀನು ನನ್ನ ಹೆಂಡತಿಯ ಪ್ರಿಯಕ್ಕ. ಅಣ್ಣ, ಹಿಂದೆ 15 ವರ್ಷಗಳ ಹಿಂದೆ ನನ್ನ ತಂದೆಯನ್ನು ಹೊಡಿತಿದ್ದರು. ಇಂದು ಅದೇ ಸ್ಥಾನದಲ್ಲಿತ್ತು ನೀನು ಹೊಡಿತಿರುವಣ. ಆದ್ರೆ ಈ ಚಾಟಿ ಏಟು ನನಗೆ ಏನು ಮಾಡಲಾರದನ, ಏನು ಮಾಡಲಾರದು. ಆದರೆ ಹತ್ತಿಗೆ ಜೊತೆ ಸರಸವಾಡಿದ ಕಾಮುಕ ಇವನೆಂದು ಚುಚ್ಚಿ ಚುಚ್ಚಿ ಮಾತನಾಡಬೇಡಣ, ನಿನ್ನ ಕಾಲಿಗೆ ಬಿದ್ದೊಳ್ತೇನೆ. ಸ್ವಾಮಿ, ಯಾಕ್ರಿ ಈ ರೀತಿ ಕರುಣ ಕಠೋರಗಳ ಮಾತುಗಳನ್ನಾಡಿ ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ? ನೋಡಿ, ಸುಮಂಗಲಿಯಾಗಿ ಬಾಳಬೇಕಾದ ನಾನು ದಯವಿಟ್ಟು ನನಗೆ ಈ ಮನೆಯಲ್ಲಿ ಬಾಳೋದಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ, ಈ ಮನೆಯಿಂದ ಮಾತ್ರ ಆಚೆ ಹಾಕ್ಬೇಡಿ. ಈ ಮನೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಕಸ ಮುಸರಿ ಮಾಡಿಕೊಂಡಾದ್ರೂ ಬದುಕ್ತೀನಿ. ದಯವಿಟ್ಟು ನಮಗೆ ಈ ರೀತಿ ಕಷ್ಟ ಕೊಡ್ಬೇಡ ಸ್ವಾಮಿ. ಸತ್ಯಚಾರಣೆ, ಹೃದಯದ ಒಂದು ಭಾಗ ನೀನೆಂದು ತಿಳಿದು ತವರನ ನೆನಪಿಸಂತೆ ಸಂಸಾರ ಮಾಡಿದೆ. ನನ್ನ ಮನೆಯ ಮರ್ಯಾದೆ ತೆಗೆದ ಪಾತಕ್ಕೆ ನೀನು. ಹಾ, ಸಾಕು ಮಾಡು ನಿನ್ನ ರಾಕ್ಷಸ ಕೃತ್ಯವನ್ನ. ಪರಮ ಪವಿತ್ರತೆ ಮೇಲೆ ಚಾಟಿ ಎತ್ತಿದರೆ ಅದು ಚಾಟಿ ಆಗದೆ ನಿನ್ನ ಮುಂಬಳಿಗೆ ಊರ ಹಾಕಿಕೊಳ್ಳುವ ಹಗ್ಗವಾದಿತು. ಎಚ್ಚರಿಕೆ ಶಂಕರ್, ನನಗೆ ಹೊಡೆದಂತೆ ನನ್ನ ಅತ್ತಿ ಮೇಲೆ ಚಾಟಿ ಎತ್ತಿದರೆ ಈ ನಿನ್ನ ಮಾಂಸ ಖಂಡಗಳನ್ನು ಅಣು ಅಣು ಕತ್ತರಿಸಬೇಕಾಗುತ್ತದೆ. ಜೋಕೆ ಬರುತ್ತೇನೆ. ಬರುತ್ತು ನನ್ನ ಬೇಡೋ, ಹೋಗುತ್ತೀನಂದ ಹೇಳೋ ಕಟುಕ. ರೀ, ಗರ್ಭವತಿಯಾದ ನಾನೆಲ್ಲಿಗೆ ಹೋಗ್ಲಿ ರೀ? ಹೋಗು ಹೋಗು ಅಂತ ಹೇಳಿದ್ರೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಹೋಗಿ ಬದುಕೋದಾದ್ರೆ ಹೇಗೆ ಸ್ವಾಮಿ? ನೋಡಿ, ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಈ ಮನೆಯಿಂದ ಆಚೆ ಹಾಕ್ಬೇಡ ಸ್ವಾಮಿ, ಆಚೆ ಹಾಕ್ಬೇಡ. ಇರಲಿಕ್ಕೆ ಅನುಮತಿ ಬೇಕೇ? ಮೊದಲು ನೋಡಿ ಇಲ್ಲಿಂದ. ಬೇಡ. ಏನು ಅವ್ರ ಮೇಲೆ ಕೈ ಮಾಡೋಷ್ಟು ಧೈರ್ಯ ಅವನು ನನ್ನ ಗಂಡನು. ಅವ್ರು ನನಗೆ ಹೊಡಿಲಿ, ಸಾಯಿಸಿ, ನನ್ನ ಕತ್ತಿಸಿ ಕೊಂದಾಕ್ಲಿ. ಆದ್ರೆ ಅವ್ರ ಮೇಲೆ ಕೈ ಮಾಡೋ ಅಧಿಕಾರ ನಿನಗೆ ಯಾರ ಕೊಟ್ಟಿದ್ದಾರೆ? ಇನ್ನೊಂದ್ಸರಿ ಅವ್ರ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ನಿನ್ನ ಕತ್ತಿಸಿ ಕೊಂದಾಕ್ತಾರೆ. ನೋಡಿದೇನೋ, ಹೆಣ್ಣು ಸಹನಶೀಲ ಎಂಬುದಕ್ಕೆ ಇದು ಒಂದೇ ಉದಾಹರಣೆ ಸಾಕು. ಆಯ್ತಮ್ಮ, ನಾನು ತಪ್ಪನ್ನು ಮಾಡಿದ್ದೇನೆ. ಗಂಡನ ತಪ್ಪನ್ನು ಸಹಿಸಿಕೊಳ್ಳುವ ನಿಮ್ಮತ್ತ ಹೆಂಡತಿರೋದ್ರಿಂದಲೇ ಇಂಥವ್ರು ಕೊಬ್ಬಿನ ಕೋಣನಂತೆ ನಿಮ್ಮ ಮೇಲೆ ಅಟ್ಟಹಾಸಗೈತಿರೋರು. ಅತ್ತಿಗೆ ಆಯ್ತು, ಅತ್ತಿಗೆ ಈ ನನ್ನನ್ನು ತಪ್ಪನ್ನು ಕ್ಷಮಿಸು. ಇಂತಹ ನಾಟಕಗಳ ಮನಸ್ಸೋಲವನು ನಾನಲ್ಲ. ಮತ್ತೆ ಮರುಮದುವೆಯಾಗಿ ಸುಖವಾಗಿ ಬಾಳಿರಿ. ಇನ್ನೊಂದ್ರೆ, ನೀವು ಬದುಕಿರುವಾಗ್ಲೇ ಈ ಮುತ್ತೈದತನವಾಗಿ ಶೋಭಿಸುವ ಮಾಂಗಲ್ಯವನ್ನು ನೀವೇ ನಿಮ್ಮ
ಸುಮಂಗಲಿಯಾಗಿ ಬಾಳಬೇಕಾದ ನಾನು ಇಂದು ನನ್ನ ಕೊರಳ ಮಾಂಗಲ್ಯವನ್ನು ಕಳಿಸಿಕೊಂಡು ನಾನು ಬದುಕುವುದಾದ್ರೆ ತಾಳಿ ಒಂದನ್ನು ಕೊರಳಲ್ಲಿಟ್ಟುಕೊಂಡು ಮಿಂಡತನ ಮಾಡುತ್ತಾ ಈ ಸಮಾಜ ಜನರಿಗೆ ಕಣ್ಣಿಗೆ ಮಣ್ಣೇರಿಸಬೇಕೆಂದು ಮಾಡಿರಲ್ಲವೇ? ಅವಮಾನ. ಆರ್ಯ ನಾರಿಯರ ಕುಲಕ್ಕೆ ಅವಮಾನ. ಗಂಡನಿರುವಾಗಲೇ ತಾಳಿಯನ್ನು ಕಳೆದುಕೊಂಡ ನಾರಿಯವಳು. ಅವಮಾನ, ಅವಮಾನ. ಇಲ್ಲ ಇಲ್ಲ, ಇದಕ್ಕೆ ಎಂದಿಗೂ ಎಡೆ ಮಾಡಿ ಕೊಡಲಾರೆ. ಇಲ್ಲಿವರೆಗೆ ತಾಳ್ಮೆ ಇದ್ದಿದ್ದೆ, ಆದರೆ ಈಗ ತಾಳಿಯನ್ನು ಕಿತ್ತಿಕೊಂಡಿರುವೆ. ಶಂಕರ್, ನೀನು ಹರಿದುಕೊಂಡಿದ್ದ ತಾಳಿ ಕೇವಲ ಶಾಶ್ವತ. ಈಗ ನಾನು ಹೇಳುವ ಮಾತು ನೆನಪಿನಲ್ಲಿಟ್ಟುಕೋ. ಶಂಕರ್, ನಿನ್ನ ರಕ್ತದಿಂದ ಹುಟ್ಟುವ ಮಗು ತಾಯಿಯ ಉದರದಿಂದ ಮನೆ ಬಿಟ್ಟು ಹೊರಟಿದೆ. ಶಂಕರ್, ನಿನ್ನ ಮಗನಿಂದಿಗೆ ಬಂದು ನಿಮ್ಮಿಬ್ಬರನ್ನು ಒಂದು ಮಾಡಿ ಈ ನೊಂದ ತಾಯಿಯ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿಸದಿದ್ದರೆ ನನ್ನ ಹೆಸರು ರಾಮಜ್ಜನ ಮಗ ಬಸವರಾಜನೇ ಅಲ್ಲ. ಒಂದು ವೇಳೆ ನಾ ಮಾಡಿದ ಪಂದ್ಯವನ್ನು ಸುಳ್ಳಾದರೆ ನನ್ನ ತಾಯಿ ಜಾರತನದಿಂದ ದೊಡ್ಡಿನ ಆಸೆಕ್ಕಾಗಿ ಜೋಪಾನ ಮಾಡಿದಳೆಂದು ಇಡೀ ಸಮಾಜದ ಜನರು ಚಪ್ಪಾಳಿ ತಟ್ಟಿ ನಗಲಿ. ಬರುತ್ತೇನೆ ಶಂಕರ್, ನಿನ್ನ ಮಗನಿಂದಿಗೆ ಬಂದು ನಿಮ್ಮಿಬ್ಬರನ್ನು ಒಂದು ಮಾಡಿ ಈ ನೊಂದ ತಾಯಿಯ ಕೊರಳಿಗೆ ಮರು ಮಾಂಗಲ್ಯವನ್ನು ಕಟ್ಟಿಸಿ ಮಗತಂದ ಮಾಂಗಲ್ಯ ಮಗತಂದ ಮಾಂಗಲ್ಯ ಮಗತಂದ ಮಾಂಗಲ್ಯವನ್ನು ನಿರೂಪಿಸುತ್ತಾನೆ. ರಾತ್ರಿಗೆ ಹೋಗೋಣ. ಸ್ವಾಮಿ, ನೋಡಿ, ನಿಮ್ಮನ್ನು ಬಿಟ್ಟು ಹೋಗುತ್ತಿರುವ ಈ ಪಾಪಿಗೆ ಕೊನೆಯದಾಗಿ ನನಗೆ ಆಶೀರ್ವಾದ ಮಾಡಿ ಸ್ವಾಮಿ. ನಿಲ್ಲು ಶಂಕರ್. ನಿಲ್ಲು ಶಂಕರ್. ನಿಲ್ಲು ಶಂಕರ್. ಏಕೆ? ತೂ ಬಂಡ. ಹೆಂಡತಿಯ ತಮ್ಮನೊಂದಿಗೆ ಪ್ರೇಮಿಸಿ ಗರ್ಭವತಿಯಾದ ಸುದ್ದಿ ಊರಿನಲ್ಲಿ ಕಾಚಿನಂತೆ ಹಬ್ಬಿದೆ. ಇನ್ನು ಮನೆಯಲ್ಲಿ ಇರಲು ಇಷ್ಟಪಡುವೆಯಾ? ಹೋಗು ಹೋಗು, ಒಳ ಹೋಗು. ನಾಚಿಕೆ ಇಲ್ಲದ ನರಧಾಮ, ಒಳಗೆ ಹೋಗು. ಹೌದು, ನಾನು ನರಧಾಮ, ಹೆಂಡತಿ ಗರ್ಭವತಿ, ಅದು ನನ್ನ ಸ್ವಂತ ತಮ್ಮನಿಂದಲೇ. ನನ್ನ ಹೆಂಡತಿ ಹೊಟ್ಟೆಯಲ್ಲಿ ಬೆಳೆಯುವಗೂ ನನ್ನ ತಮ್ಮನ ಮಗು. ಹಾ, ನನ್ನ ಹೆಂಡತಿ ಸೂಳೆ, ಅದು ನನ್ನ ತಮ್ಮನಿಂದ. ನಂಬಬೇಡಿ, ಯಾರನ್ನು ನಂಬಬೇಡಿ. ಎಳೆಯನ ಹೆಂಡತಿ ಚೆಲುವಿದ್ದರೆ ಛಲದಿಂದ ಕೆಡಿಸುತ್ತಾರೆ ಈ ಲೋಕದಲ್ಲಿ ಜನರು. ನಂಬಬೇಡಿ, ಯಾರನ್ನು ನಂಬಬೇಡಿ. ಭೋಜನ ಆಟ ಮುಗಿದ ನಂತರ ಆಗೋದು ಈ ಜಗದ ಜಂಜಾಟ.